ಸಂಜಯ್ ಅವರೇ, ಜ್ಯೂಸ್ ತಗೊಳ್ಳಿ. ನಂಗೆ ಬೇಡ. ನಿಮ್ಮ ಸಿಟ್ಟನ್ನ ಜ್ಯೂಸ್ ಮೇಲೆ ಯಾಕೆ ತೋರಿಸ್ತೀರಾ? ಇವಾಗ ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಬೆಲ್ ರಿಂಗ್ ಮಾಡ್ಲಾ? ಫ್ರೀಯಾ, ಅಳ್ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಹೋಗು, ಮೊದಲು ಡ್ರೆಸ್ ಚೇಂಜ್ ಮಾಡ್ಕೊಂಬ. ಇಷ್ಟು ವರ್ಷ ನಾನೊಬ್ಬಳೇ ಮೌನವಾಗಿ ಎಲ್ಲ ನೋವನ್ನು ಅನುಭವಿಸ್ದೆ. ಇವತ್ತು ಅದೇ ನೋವನ್ನ ನನ್ನ ಮುಂದಿನ ಪೀಳಿಗೆ ಅನುಭವಿಸೋದನ್ನ ನೋಡ್ತಿದ್ದೀನಲ್ಲ. ಈ ಕೈಯಿಂದ ನನ್ನ ಮೀಸೆ ಮುಟ್ಟೋಷ್ಟು ಧೈರ್ಯ ಬಂತ ನಿನಗೆ? ಹೌದು, ಮುಟ್ಟಿದೆ. ಏನಿವಾಗ? ಮಾಲ್ತಿ, ಏನ್ ಮಾತಾಡ್ತಾ ಇದೀಯ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಇಷ್ಟು ದಿನ ಇರಲಿಲ್ಲ, ಆದರೆ ಈಗ ಪ್ರಜ್ಞೆ ಬರ್ತಾ ಇದೆ. ನಾನಿವತ್ತೊಂದು ಪಾಠ ಕಲಿತೆ. ಭಯ ಪಡ್ತಾ ಹೋದಷ್ಟು ಆ ಭಯ ನಮ್ಮೊಳಗೇ ಬೆಳೆಯುತ್ತೆ. ಕೊನೆಗದು ನಮ್ಮನ್ನು ಮಾತ್ರ ಅಲ್ಲ, ನಮ್ಮನ್ನು ನಂಬ್ಕೊಂಡಿರೋ ಎಲ್ಲರೂ ಸುಟ್ಟು ಬಿಡುತ್ತೆ. ಇಷ್ಟು ವರ್ಷ ಹಿಂಸೆ ಸಹಿಸ್ಕೊಳ್ಳೋದು ನನ್ನ ಕರ್ತವ್ಯ ಅನ್ಕೊಂಡೆ. ನನ್ನ ಮೌನ ಸಂಸಾರನ ರಕ್ಷಣೆ ಮಾಡ್ತಿದೆ ಅನ್ಕೊಂಡೆ. ಹಾಗನ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನ ನಾನ್ಸೆನ್ಸ್ ಮಾತು ಕೇಳೋದಕ್ಕೆ ನನಗೆ ಒಂದು ನಯಾ ಪಾಸಿಟಿವ್ ಇಂಟ್ರೆಸ್ಟ್ ಇಲ್ಲ. ಆದರೆ ಇವತ್ತು ನೀವು ನನ್ನ ಮಾತು ಕೇಳಲೇಬೇಕು. ನೀವು ಮೊದಲನೇ ಸತಿ ನನ್ನ ಮೇಲೆ ಕೈ ಎತ್ತಿದಾಗಲೇ ಈ ಧೈರ್ಯ ತೋರಿಸಿದ್ರೆ ಸಂಜು ಇವತ್ತು ದಾರಿ ತಪ್ಪಿರ್ಲಿಲ್ಲ. ನಿತ್ಯ ಬದುಕು ಬೀದಿಗೆ ಬರ್ತಿರ್ಲಿಲ್ಲ. ಕಳ್ಳನ ಜೀವನ ನರ್ಕ ಆಗ್ತಿರ್ಲಿಲ್ಲ. ಸಂಜುನ ಇವತ್ತು ಎಲ್ಲರೂ ದೂರ್ತಿರೋದಕ್ಕೆ ಅವ್ನು ದುರ್ಬುದ್ಧಿ ಕಾರಣ ಅಲ್ಲ. ಕಾರಣ ಯಾರು ಗೊತ್ತಾ? ನಾನು. ಯಾರು ಹೇಳಿ? ನಾನು. ನೀವು ಹಿಂಸೆ ಕೊಟ್ಟಾಗೆಲ್ಲ ಸಹಿಸ್ಕೊತಿದ್ನಲ್ಲ. ಗಂಡಸು ಅಂದ್ರೆ ದೌರ್ಜನ್ಯ ಮಾಡ್ಬೋದು, ಹೆಣ್ಣು ಅದನ್ನ ಸಹಿಸ್ಕೋಬೇಕು ಅನ್ನೋ ಪಾಠನ ನಾನೇ ಹೇಳ್ಕೊಟ್ಬಿಟ್ಟೆ. ರಿಯಾಗೆ ಸಂಜು ಮಾಡಿರೋ ಅನ್ಯಾಯ ಅವನ ಸೋಲಷ್ಟೇ ಅಲ್ಲ, ನನ್ನ ಸೋಲು, ನಿಮ್ಮ ಸೋಲು ಹೌದು. ಮಾಲ್ತಿ, ಇನ್ನು ಮುಂದೆ ಇದು ನಡೆಯಲ್ಲ. ನಿಮ್ಮ ಕೋಪನ ಸಹಿಸ್ಕೊಂಡೆ, ಅವಮಾನನ ನುಂಗ್ಕೊಂಡೆ, ಕ್ರೌರ್ಯನ ತಡ್ಕೊಂಡೆ. ಆದ್ರೆ ಇನ್ಮೇಲೆ ನಾನು ಸಹಿಸಲ್ಲ. ಏನೋ ದಿಢೀರಾಗಿ ಧೈರ್ಯ ಬಂದ್ಬಿಟ್ಟಿದೆ ಅಂತ ನಾನು ಈಗ ಮಾಡ್ತಾ ಇಲ್ಲ. ಹೀಗೆ ಬಿಟ್ರೆ ಮುಂದೆ ಆಗೋ ಅಪಾಯನ ಯಾರು ತಪ್ಸಕ್ಕಾಗಲ್ಲ ಅಂತ ಮಾಡ್ತಿದ್ದೀನಿ. ರಿಯಾ ಹೊಟ್ಟೆಲಿ ಪುಟ್ಟ ಜೀವ ಬೆಳೀತಿದೆ. ನನ್ನ ಮಗನ ಹಾಳು ಮಾಡಿರೋ ಈ ವಿಷ ಆ ಕಂದಮ್ಮನ್ನ ತಾಕೋಕ್ ನಾನು ಬಿಡಲ್ಲ. ನಾನಿನ್ನೂ ಮೌನಗೌರಿಯಾಗಿ ಕೂತಿದ್ರೆ ಈ ನರ್ಕ ಸೃಷ್ಟಿ ಮಾಡಿರೋ ನಿಮಗೂ ನನಗೂ ಯಾವ ವ್ಯತ್ಯಾಸನೂ ಇರಲ್ಲ. ಇವತ್ತಿಂದ ಈ ಮಾಲ್ತಿ ಬದಲಾಗ್ತಾಳೆ. ತಪ್ಪು ನಡೆದಾಗ ಪ್ರಶ್ನೆ ಮಾಡ್ತಾಳೆ, ಧ್ವನಿ ಎತ್ತುತ್ತಾಳೆ. ಎಷ್ಟೋ ವರ್ಷದ ಹಿಂದೆ ನನ್ನ ನಾನು ಕಾಪಾಡ್ಕೋಬೇಕಾಗಿತ್ತು, ಆಗ್ಲಿಲ್ಲ. ಈಗ ನನ್ನ ಸೊಸೆ ನಾನು ಕಾಪಾಡ್ಕೋತೀನಿ. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಂಸಾರನ ಭಯದಿಂದ ಕಟ್ಟೋಕ್ಕಾಗಲ್ಲ, ಒಡೆಯೋಕ್ಕಷ್ಟೇ ಆಗುತ್ತೆ. ಇನ್ಮೇಲೆ ಆಯ್ಕೆ ನಿಮಗೆ ಬಿಟ್ಟಿದ್ದು. ಇಷ್ಟು ವರ್ಷ ನೀವು ಕಾಪಾಡ್ಕೊಂಬಂದಿರೋ ನಿಮ್ಮ ಸಿಟ್ಟು ದರ್ಪನ ನೀವು ಬಿಡ್ತಿರೋ, ಇಲ್ಲ ನಿಮ್ಮನ್ನ ಪ್ರೀತಿಸ್ತಿರೋ ಅಷ್ಟು ಜೀವಗಳನ್ನ ಕಳ್ಕೊತಿರೋ, ನೀವೇ ಯೋಚನೆ ಮಾಡಿ. ಇದನ್ನ ನೀವು ನನಗೋಸ್ಕರನೋ ಮನೆಯವ್ರಿಗೋಸ್ಕರನೋ ಮಾಡಬೇಕಾಗಿಲ್ಲ. ನಿಮ್ಮ ಮಗ ಸಂಜುಗೋಸ್ಕರ, ಮುಂದೆ ಬರೋ ನಿಮ್ಮ ಮೊಮ್ಮಗುಗೋಸ್ಕರ, ನಿಮಗೋಸ್ಕರ ಮಾಡಿ. ನಿಮ್ಮ ಮನಸ್ಸಲ್ಲಿ ಸ್ವಲ್ಪನಾದ್ರೂ ಪ್ರೀತಿ ಅನ್ನೋದು ಉಳ್ಕೊಂಡಿದ್ರೆ ಕಾಲ ಮಿಂಚೋ ಮೊದಲು ಬದಲಾಗಲ್ಲ. ಫಸ್ಟ್ ಟೈಮ್ ನಿಮ್ಮ ಜೊತೆ ಡ್ರೈವಿಂಗ್ ಕೂತ್ಕೋತಾ ಇದ್ದೀನಿ. ಕಮಾನ್, ಲೆಟ್ಸ್ ಡೂ ಇಟ್. ಅಮ್ಮ, ದಬಾಯಿಸಿ. ಅಮ್ಮ, ಕಮಾನ್, ಕೂಲ್ ಡೌನ್, ಕೂಲ್ ಡೌನ್. ಇವತ್ತೇ ಡ್ರೈವಿಂಗ್ ಕಲ್ತಿರೋದು, ಏನು ಈ ಥರ ಓಡಿಸ್ತಿದ್ದೀರಾ?
ಸೂಪರ್ ಅಮ್ಮ, ಇನ್ನೂ ಸ್ವಲ್ಪ ಸ್ಪೀಡಾಗಿ ಹೋಗಿ. ಸಾಕು ಸಾಕು ಸಾಕು, ನೋಡಾಯ್ತು ನಿಮ್ಮ ಡ್ರೈವಿಂಗು, ಸಾಕು ಬನ್ನಿ ಮನೆಗೆ ಹೋಗೋಣ. ಚೆನ್ನಾಗಿ ಓಡಿಸಿದ್ನಾ? ನಿಧಾನವೇ ಪ್ರಧಾನ. ನೋಡಿದ್ರೆ ಬಾವಾ, ಡ್ರೈವಿಂಗ್ ಕಲ್ತಿದ್ ಸಾಲದು ಅಂತ ಹೊಸ ಕಾರ್ ಬೇರೆ ಕೊಡ್ಸಿದ್ದಾನೆ. ಅದು ಬೇರೆ ಕೇಳಿ ಇವ್ರಿಗೆ. ಇದಕ್ ಮಾತ್ರ ದುಡ್ಡಿರುತ್ತೆ ಇವನ ಹತ್ರ. ನಾವು ಕೇಳಿದಾಗ ಮಾತ್ರ ಲೆಕ್ಕ ಕೇಳ್ತಾನೆ. ಏನೇ ಮನೇಲಿ ಎಲ್ಲ ಮುಗೀತು ಅಂತ ಬೀದಿಲ್ ಸುತ್ತೋ ಶೋಕಿಗೆ ಕಾರ್ ಕಲಿಯಕ್ಕೆ ಹೋಗ್ತಾ ಇದೀಯಾ? ಅದಕ್ಕೋಸ್ಕರ ದೇವಸ್ಥಾನ ಅನ್ನೋ ನಾಟಕ ಮಾಡ್ತಾ ಇದೀಯಾ? ಕಟ್ಕೊಂಡು ಗಂಡನಿಗೆ ಮೋಸ ಮಾಡಿ ಈ ತರ ಅಸಹ್ಯ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಒಂದ್ಸರಿ ನೋಡಿದ್ಯಾ ನಿನ್ನ ಅವತಾರನ ಹೇಗಿದೆ ಅಂತ? ಥೂ, ದರಿದ್ರವಾಗಿದೆ. ಇಷ್ಟು ದಿವಸ ನನ್ನ ಮನೇಲಿ ನಾನು ಹಾಕ್ತಾ ಇದ್ದ ಏನ್ಜಿಲ್ ತಿನ್ಕೊಂಡು ಬಿದ್ದಿದ್ದವಳು ನೀನು. ಇವತ್ತು ಯಾರೋ ಹಾಕ್ತಿರೋ 4 ಕಾಸಿಗೆ ನಿನ್ ಕಣ್ ಕತ್ಲೆ ಬಂದ್ಬಿಡ್ತಾ? ಗಂಡ ಕೊಟ್ಟಿರೋ ತಾಳಿಗೆ ಬೆಲೆ ಕೊಡದೆ ದಾರಿಲಿ ಹೋಗ್ತಾ ಇದ್ದ ದರಿದ್ರದ ಒಂದು ಕೊಟ್ಟು ಕಾರಲ್ಲಿ ಕೂತ್ಕೊಂಡು ಮಾನ ಮರಿ ಅದನ್ನ ಹರಾಜಾಗ್ತಾ ಇದೀಯಾ? ನಿನ್ ಹೆಣ್ಣು ಜನ್ಮಕ್ಕಿಷ್ಟು. ಇನ್ಮೇಲೆ ಇದಕ್ಕೆಲ್ಲ ಅವಕಾಶ ಕೊಡಲ್ಲ. ಇವತ್ತೇ ನಿನ್ನ ಹಾರಾಟ ನಿಲ್ಲಿಸ್ತೀನಿ. ನಿನ್ನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಅಲ್ಲ ರೀ, ಏನ ನನಗೆ ಎದುರು ಉತ್ತರ ಕೊಡ್ತೀಯ?